ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯಲ್ಲಿರುವ ಹೆದ್ದಾರಿ ಕಾಮಗಾರಿಯು ಸಾರ್ವಜನಿಕರ ಪ್ರಾಣಕ್ಕೆ ಮಾರಕವಾಗುತ್ತಿದೆ. ನುಗ್ಗೇಹಳ್ಳಿಯಿಂದ ಹುಲಿಕೆರೆ ಮಾರ್ಗವಾಗಿ ಹತ್ತಿಹಳ್ಳಿ ತಲುಪುವ ಹೆದ್ದಾರಿಯ ಬಳಿ ಇರುವ ಕೆರೆಯ ಸಮೀಪ ರಸ್ತೆಯ ನಿರ್ಮಾಣ ಕಾರ್ಯ ನಡೆದಿದ್ದು, ಈ ಕಾಮಗಾರಿ ನಡೆದ ಸ್ಥಳದಲ್ಲಿ ಕೆರೆಯು ನೀರು ಹೋಗುವಂತೆ ಸೇತುವೆಯನ್ನ ನಿರ್ಮಿಸಲಾಗಿತ್ತು. ಈ ಕಾಮಗಾರಿ ನಡೆದ ಸಂದರ್ಭದಲ್ಲಿ ಕೆರೆಯ ನೀರು ಹೋಗುವಂತೆ ಸೇತುವೆಯನ್ನ ನಿರ್ಮಿಸಲಾಗಿತ್ತು. ಆದರೆ ಸೇತುವೆಯನ್ನ ಕೇವಲ ಪೈಪ್ ಬಳಸಿ ನಿರ್ಮಿಸಿ ಅವು ಸಮರ್ಥವಾಗಿ ನೆಲೆಸಿರಲಿಲ್ಲ. ಇದರಿಂದಾಗಿ ಪೈಪ್ಗಳು ಕುಸಿದು ರಸ್ತೆ ಗುಂಡಿಯಾಗಿದ್ದು, ಈ ಗುಂಡಿಯಿಂದ ಪ್ರಯಾಣಿಕರು ಅಪಾಯಕ್ಕೆ ಒಳಗಾಗುತ್ತಿದ್ದಾರೆ. ಆದ್ದರಿಂದಾಗಿ ಈ ಮಾರ್ಗವಾಗಿ ದ್ವಿಚಕ್ರ ವಾಹನದಲ್ಲಿ ಸಂಚರಿಸುತ್ತಿದ್ದ ಹಲವರು ಬಿದ್ದು ಗಾಯಗೊಂಡಿದ್ದಾರೆ. ದುರದೃಷ್ಟವಶಾತ್ ಅರೆ ಸೋಮನಹಳ್ಳಿ ನಿವಾಸಿ ನಂಜುಂಡೇಗೌಡರು ಈ ಗುಂಡಿಯಲ್ಲಿ ಬಿದ್ದು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಸಾರ್ವಜನಿಕರು ಆರೋಪಿಸುತ್ತಿರುವುದೇನೆಂದರೆ, ಈ ಕಾಮಗಾರಿ ಸರಿಯಾದ ರೀತಿಯಲ್ಲಿ ಪೂರ್ಣಗೊಳ್ಳಲಿಲ್ಲ. ಕಾಮಗಾರಿ ಕೈಗೊಳ್ಳುವ ಕಾಂಟ್ರಾಕ್ಟರ್ಗಳು ಮತ್ತು ಸಂಬಂಧಿಸಿದ ಇಂಜಿನಿಯರ್ಗಳು ಅವಸರದಲ್ಲಿ ಕಾಮಗಾರಿ ಮುಗಿಸಿ ಬಿಲ್ ಪಡೆದುಕೊಂಡು ಹೋದರೆನ್ನಲಾಗುತ್ತಿದೆ. ನಿರ್ವಹಣೆ ಮತ್ತು ಸುರಕ್ಷತೆ ಕುರಿತು ಯಾವುದೇ ಗಮನ ಹರಿಸದ ಕಾರಣ ಈ ದುರ್ಘಟನೆ ಸಂಭವಿಸಿದೆ. ಮೃತ ನಂಜುಂಡೇಗೌಡ ಅವರ ಪುತ್ರ ಅನುಕುಮಾರ್ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಕಾಮಗಾರಿ ಮಾಡಿದ ಕಾಂಟ್ರಾಕ್ಟರ್ಗಳನ್ನು ಹೊಣೆಗಾರರನ್ನಾಗಿ ತೋರಿಸಿ ನ್ಯಾಯವನ್ನ ಒತ್ತಾಯಿಸಿದ್ದಾರೆ.